ಇನ್ನೇನು ಕೆಲವೇ ದಿನಗಳಲ್ಲಿ ಬಿಗ್ ಬಾಸ್ ಸೀಸನ್ 10ಗೆ ತೆರೆ ಬೀಳಲಿದೆ. ಆದರೆ ಈ ಸೀಸನ್ನಲ್ಲಿ ಟ್ರೋಫಿ ಪಡೆದು 50 ಲಕ್ಷ ತಮ್ಮ ಮುಡಿಗೇರಿಸಿಕೊಳ್ಳುವುದು ಯಾರು ಎಂಬ ಕುತೂಹಲ ಕಾಡ್ತಾ ಇದೆ. ಈ ರೀತಿಯ ಕುತೂಹಲದ ನಡುವೆಯೇ ಹುಟ್ಟಿಕೊಂಡ ಪ್ರಶ್ನೆ ವಿನಯ್ ವಿನ್ ಆಗಬಹುದು ಎಂದು. ಈ ಅನುಮಾನ ಕಾಡುವುದಕ್ಕೆ ಒಂದು ಕಾರಣವೂ ಇದೆ. ಅದೇ ಅವರು ತೊಟ್ಟಿರುವ ಮೈಕ್. ಆರಂಭದಲ್ಲಿ ಇಂಗ್ಲಿಷ್ ಅಕ್ಷರದಲ್ಲಿಯೇ ಇದ್ದ ಮೈಕ್ಗೆ ಕನ್ನಡ ಅಕ್ಷರ ಜೋಡಿಸಲಾಗಿದೆ. ಈ ಮೈಕ್ ನಲ್ಲಿ ಕನ್ನಡ ಅಕ್ಷರಗಳು ಬಿದ್ದು ಹೋಗ್ತಾ ಇವೆ. ಬೇರೆಯವರ ಹೆಸರಿನ ಅಕ್ಷರಗಳು ಬಿದ್ದರೂ ಕೂಡ ಅಷ್ಟಾಗಿ ಗಮನ ಸೆಳೆದಿಲ್ಲ. ಆದರೆ ವಿನಯ್ ಮೈಕ್ ಗಮನ ಸೆಳೆಯುವುದಕ್ಕೆ ಕಾರಣ ಇದೆ. ವಿನಯ್ 3 ಅಕ್ಷರ, ಕೊನೆಯ ಅಕ್ಷರ ಬಿದ್ದರೂ ವಿನಾ ಉಳಿದುಕೊಳ್ಳಬೇಕು. ಆದ್ರೆ ವಿನ್ ಆಗಿದ್ದು ಹೇಗೆ ಎಂಬುದೇ ಕುತೂಹಲವಾಗಿದೆ. ಸದ್ಯ ವಿನಯ್ ಮೈಕ್ ನಲ್ಲಿ ವಿನ್ ಅಂತ ತೋರಿಸ್ತಾ ಇದೆ. ಕನ್ನಡಿಗರ ಮನೆ ಮಾತಾಗಿರುವ ಸಿನಿ ಪತ್ರಿಕೆ ಚಿತ್ತಾರ, ಕರ್ನಾಟಕದ ನಂಬರ್ 1 ರೀಡರ್ಸ್ ಚಾಯ್ಸ್ ಎಂಟರ್ಟೈನ್ಮೆಂಟ್ ಮ್ಯಾಗಝೀನ್.